ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಅಂಬೇಡ್ಕರ್ ಮಹಾಪರಿನಿರ್ವಾಣ ನಮ್ಮೆಲ್ಲರಿಗೂ ಆದರ್ಶ, ನಿರ್ಪಾದ್ಯಪ್ಪ ಗುಡಿಹಾಳ್. ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನೆ ಹೇಳಿಕೆ ಹಿಂಪಡೆಯದಿದ್ದರೆ ಉಗ್ರ ಹೋರಾಟ, ರಾಮನಗೌಡ. ಕಾರುಣ್ಯಾಶ್ರಮದ ಮಾನವ ಸೇವೆ ಅತ್ಯದ್ಭುತ, ಎಸ್ಪಿಎಂ ಪುಟ್ಟಮಾದಯ್ಯ. ಸಿಂಧನೂರು ನೌಕರರ ಸಂಘದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ. ಬಾಂಗ್ಲಾದವರ ಮೇಲಿನ ಪ್ರೀತಿ ಭಾರತೀಯರ ಮೇಲಿಲ್ಲ ಯಾಕೆ, ಧರ್ಮರಾಜ್ ಗೋನಾಳ್. ವಾರ್ತೆಗಳ ವಿವರ. ನಗರದ ತಹಸೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಡಾಕ್ಟರ್ BR ಅಂಬೇಡ್ಕರ್ ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಹಂಪನಗೌಡ ಬಾದರ್ಲಿ, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದರಾದ KUR ಪಕ್ಷಪ್ಪ, ವಕೀಲರು ಹಾಗೂ ಚಿಂತಕರಾದ ನಿರ್ಪಾದಪ್ಪ ಗುಡಿಹಾಳ್ ಸೇರಿದಂತೆ ಅನೇಕ ದಲಿತ ಪರ ಹಾಗೂ ವಿವಿಧ ಸಮಾಜದ ಮುಖಂಡರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುವ ಮೂಲಕ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ತದನಂತರ PWD ಕ್ಯಾಂಪಿನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಅಂಬೇಡ್ಕರ್ ಅವರು ವಿಶ್ವವೇ ಮೆಚ್ಚುವ ರೀತಿಯಲ್ಲಿ ಸಂವಿಧಾನ ರಚಿಸಿದ್ದು, ಪ್ರತಿಯೊಬ್ಬರೂ ಸಂವಿಧಾನದ ಚೌಕಟ್ಟಿನಲ್ಲಿ ಜೀವಿಸಬೇಕು. ಎಲ್ಲ ಗ್ರಂಥಗಳಿಗಿಂತಲೂ ಅತ್ಯಂತ ಶ್ರೇಷ್ಠ ಗ್ರಂಥವೆಂದರೆ ಅದು ನಮ್ಮ ಸಂವಿಧಾನ. ಈ ಮಹಾಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಜೊತೆಗೆ ಅವರು ಸಾರಿದ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಡೆಯೋಣ ಎಂದು ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಂಸದ KUR ಪಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಕರೆ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡರಾದ K ಕರಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ್, R ಬೋನ್ವೆಂಚರ್, ಮರಿಯಪ್ಪ ಜಾಲಿಹಾಳ್, ರಾಮಣ್ಣ ಗೋನ್ವಾರ್, ನರಸಪ್ಪ ಕಟ್ಟಿಮನಿ, ಮರಿಯಪ್ಪ BSP, R ಅಂಬ್ರೂಸ್, ಅಧಿಕಾರಿಗಳಾದ ವಿಜಯ, ಲಿಂಗಪ್ಪ ಅಂಗಡಿ, ಶಿವಯ್ಯ, PI ದುರ್ಗಪ್ಪ, PSI ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಕೆರೆಯ ನೀರನ್ನು ಕುಡಿಯಲು ಹೋದಾಗ ಹಣ್ಣುಗಾಯಿ ನೀರುಗಾಯಿ ಮಾಡಿರತಕ್ಕಂಥದ್ದು, ಮಂದಿರದ ಕಟ್ಟೆಯ ಮೆಟ್ಟಲನ್ನು ಮುಟ್ಟಿದರೆಂಬ ಕಾರಣಕ್ಕೆ ಮೆಟ್ಟು ತೆಗೆದುಕೊಂಡು ಹೊಡೆದ ಬದುಕು, ತನ್ನ ಕಾಲ ಮೇಲೆ ತಾನು ಕಾಲು ಹಾಕಿ ನೋಡಿದರೆಂಬ ಕಾರಣಕ್ಕಾಗಿ ಕಣ್ಣಿಗೆ ಕಾರ್ಪುಡಿ ಹಚ್ಚಿದಂಥ ಬದುಕು, ಅಂತೆಲ್ಲ ಅವಮಾನಗಳನ್ನು ಅನುಭವಿಸುವುದರ ಮೂಲಕ ನಮಗೆ ಬಹುಮಾನ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮಹಾಪಿತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರವರ ಮಹಾಪರಿನಿರ್ವಾಣ ದಿನ ಅಂತಂದರೆ ನಮಗೆಲ್ಲರಿಗೆ ಆದರ್ಶ ಎಂಬ ವಿಚಾರವನ್ನು ನಮಗೆ ಹಂಚಿಕೊಳ್ಳುವುದರ ಮೂಲಕ ದಿನವನ್ನು ಎಲ್ಲ ಆಚರಣೆ ಮಾಡ್ತಾಯಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಚರಿತ್ರೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪರೂಪವಾದ ಒಂದು ಕೊಡುಗೆಯನ್ನು ಸಂವಿಧಾನ ರಚನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸುಮಾರು 77 ವರ್ಷಗಳ ಕಾಲ ಈ ದೇಶದ ಜನತೆ ನೆಮ್ಮದಿಯಿಂದ ಬಾಳನ್ನು ಬದುಕಿ ಜೀವನವನ್ನು ನಡೆಸಿ ದೇಶದ ಅಭಿವೃದ್ಧಿ, ದೇಶದ ಸ್ವಾಭಿಮಾನ ಬೆಳೆಸ್ಕೊಳ್ಳೋಕ್ಕೆ ಅಪರೂಪವಾದ ಕೊಡುಗೆಯನ್ನು ಸಂವಿಧಾನ ಮೂಲಕ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಇವತ್ತಿಡೀ ದೇಶ ಒಂದು ಜಗತ್ತು ಮೆಚ್ಚುವಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಮಹಾ ನಾಯಕ ಸಂತರು ಕೂಡ ಅವರು ನಮ್ಮನ್ನು ಅಗಲಿ 68 ವರ್ಷ ಆಗಿರ್ತಕ್ಕಂಥದ್ದು. ನಾವು ಅವರನ್ನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ. ಸದಾಕಾಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಿತ ಇರುವವರಿಗೂ ಕೂಡ ಅವರೆಲ್ಲರೂ ನಾವು ನೆನಪು ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಶೋಕ ಸಂತಾಪವನ್ನು ಕೂಡ ಸಾಮಾನ್ಯ ಪ್ರಜೆ ಇರ್ಬೋದು, ಎಲ್ಲರ ಬದುಕಿಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆ ಚೌಕಟ್ಟನ್ನು ನಿರ್ಮಾಣ ಮಾಡಿ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕುವುದಕ್ಕೆ ನಮ್ಮ ಸಂವಿಧಾನ ನಮಗೆ ದಾರಿದೀಪವಾಗಿದೆ ಅನ್ನುವ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾದ ಗ್ರಂಥ ನಮಗೆ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಅಗಲಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನವನ್ನು ನಾವು ಇವತ್ತು ಅತ್ಯಂತ ದುಃಖದಿಂದ ಆಚರಣೆ ಮಾಡ್ತೇವೆ. ತಿಳಿಸಿದ ದಿನವನ್ನು ನಾವೆಲ್ಲರೂ ಮಹಾಪರಿನಿರ್ವಾಣ ದಿವಸ ಅಂತ ಕರಿತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಜನಿಸಿದರು. 1956 ಅವರು ನಮ್ಮೆಲ್ಲರನ್ನು ಅಗಲಿದರು. ಆ ದಿನದ ಪ್ರಯುಕ್ತ ನಾವೆಲ್ಲರೂ ಸಹ ಮಹಾಪರಿನಿರ್ವಾಣ ದಿವಸ ಅಂತಕ್ಕಂಥದ್ದನ್ನು ಆಚರಿಸ್ತಾ ಇದ್ದೇವೆ.
ತಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಒಂದು ಭಾರತದ ಸಂವಿಧಾನ ಇಂದು ನಮ್ಮೆಲ್ಲರಿಗೂ ದಾರಿದೀಪ ಆಗಿದೆ ಅಂದರೆ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಮಾದಯ್ಯ ಭೇಟಿ ನೀಡಿ ಆತ್ಮೀಯವಾಗಿ ಭಾವನಾತ್ಮಕತೆಯಿಂದ ಎಲ್ಲ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದರ ಯೋಗಕ್ಷೇಮವನ್ನು ವಿಚಾರಿಸಿದರು. ಆಶ್ರಮದ ಎಲ್ಲ ಕೊಠಡಿಗಳನ್ನು ವೀಕ್ಷಿಸಿ ದಾಖಲಾತಿಗಳನ್ನು ಪರಿಶೀಲಿಸಿದರು ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಈ ವೇಳೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಮಾತನಾಡಿ, ಕಾರುಣ್ಯಾಶ್ರಮದ ಮಾನವ ಸೇವೆ ಮತ್ತು ಮಾನಸಿಕ ಹಾಗೂ ದೈಹಿಕ ಅಂಗವಿಕಲರ ಸೇವೆ ಅದೃಶ್ಯವಾಗಿದೆ. ಇಂತಹ ಅತ್ಯದ್ಭುತ ಸೇವೆಗೆ ಮುಂದಾದ ಕಾರುಣ್ಯಾಶ್ರಮವು ಕರುನಾಡಿನ ಅವಿಭಕ್ತ ಕುಟುಂಬವಾಗಿದೆ. ಇಂತಹ ಪ್ರಾಮಾಣಿಕ ಸಂಸ್ಥೆಗೆ ಸಹಾಯ ಸಹಕಾರ ಮಾಡುತ್ತಿರುವ ದಾನಿಗಳು ಪುಣ್ಯವಂತರು. ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾರುಣ್ಯ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ನಿರಂತರವಾಗಿ ಕಾರುಣ್ಯಾಶ್ರಮಕ್ಕೆ ದೊರೆಯುತ್ತದೆ. ಈ ಕಾರುಣ್ಯ ಸಂಸ್ಥೆಯು ಬರೀ ವೃದ್ಧಾಶ್ರಮ ನಡೆಸುವುದಲ್ಲದೆ ಸಮಾಜದಲ್ಲಿನ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಎತ್ತವರನ್ನು ಮಕ್ಕಳಾದವರು ಪಾಲನೆ ಮಾಡಬೇಕು ಎನ್ನುವ ಜಾಗೃತಿ ಅತ್ಯಂತ ವಿಶೇಷವಾಗಿದೆ. ಕಾರುಣ್ಯಾಶ್ರಮದ ಕಾರ್ಯವೈಖರಿ ಪ್ರಾಮಾಣಿಕ ನಿಷ್ಠೆಯ ಮೂಲಕ ನಡೆಯುತ್ತಿದೆ. ನೊಂದ ಜೀವಿಗಳ ನಾಡಿ ಮಿಡಿತವಾಗಿ ನಿಸ್ವಾರ್ಥದ ಪಯಣದಲ್ಲಿ ಕಾರುಣ್ಯ ಕುಟುಂಬ ಸಾಗುತ್ತಿದೆ ಎಂದು ಭಾವನಾತ್ಮಕವಾಗಿ ಮಾತನಾಡಿ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸಿಂಧನೂರು ನಗರ ಸಂಚಾರಿ ಪೊಲೀಸ್ ಠಾಣೆಯ PSIಗಳಾದ ವೆಂಕಟೇಶ್ ಚವ್ಹಾಣ್, ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್, ಆಡಳಿತಾಧಿಕಾರಿಗಳಾದ ಅವಿನಾಶ್ ದೇಶಪಾಂಡೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಅಶೋಕ್ ನಲ್ಲಾ, ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ್, ಶರಣಮ್ಮ, ಸಿದ್ದಯ್ಯಸ್ವಾಮಿ, ಮರಿಯಪ್ಪ, ಅಪೂರ್ವ, ನಾಗರತ್ನಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರುಣ್ಯ ಸಂಸ್ಥೆಯವರು ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಹೇಳಿದಾಗಿರೋ ಸಂಖ್ಯೆ ಜಾಸ್ತಿ ಆಗದೆ ಮಕ್ಕಳು ತಮ್ಮ ವೃದ್ಧ ತಂದೆ ತಾಯಿಗಳನ್ನ, ಬಂಧು ಬಾಂಧವ್ರನ್ನ ಹಾಕ್ತಾರೆ. ಅವ್ರು ಯೋಗ ಮಾಡಿಕೊಳ್ಳಿ ಅನ್ನೋದು ನಂದು ಕೂಡ ಆಸೆ, ಅಭಿಲಾಷೆ ಆಗಲಿ, ಒಳ್ಳೆಯದಾಗಲಿ. ನಮ್ಮ ಕೈಲೇನಾದರೂ ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೀವಿ. ಮತ್ತು ಟೀಚರ್ಗೂ ಕೂಡ ಈಗಲೇ ಮಾತಾಡ್ತಾರೆ. ಒಳ್ಳೆಯದಾಗಲಿ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವಣ್ಣನವರು ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದವರು. ಅನುಭವ ಮಂಟಪದಿಂದ ಲೋಕ ಕಲ್ಯಾಣವನ್ನು ರೂಪಿಸಿದ ಮಹಾಜ್ಞಾನಿ. ಈ ಜಗತ್ತಿಗೆ ಕೊಟ್ಟ ಕೊಡುಗೆಯು ಅಪಾರವಾದದ್ದು. ಇಂತಹವರ ಬಗ್ಗೆ, ಅದೇ ಕುಲದಲ್ಲಿ ಹುಟ್ಟಿ ಬಸವಣ್ಣವರ ಬಗ್ಗೆ ಅವಹೇಳನ ಹೇಳಿಕೆ ಖಂಡನಾರ್ಹವಾದುದು. ಕೂಡಲೇ ಆ ಸಮಯದಲ್ಲಿ ಹೇಳಿದ ಅವಹೇಳನ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಹಿಂಪಡೆದು ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ರಾಜ್ಯದಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪಂಪನಗೌಡ ತಾವರ್ಗೇರ, ಮಲ್ಲನಗೌಡ, ಎನ್ ಅಮರೇಶ್, ಶರಣಪ್ಪ ಮಾಲಿ ಪಾಟೀಲ್, ಚನ್ನಬಸವ, ಬಸವರಾಜ್ ಕಲ್ಲೂರು ಸೇರಿದಂತೆ ಅನೇಕರಿದ್ದರು. ನಮ್ಮ ವಿಶ್ವಗುರು ಬಸವಣ್ಣ ಇದು ಬರೇ ಲಿಂಗಾಯತ ಸಮಾಜಕ್ಕೆ ಸೀಮಿತವಾದ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಪುರುಷ, ಮಹಾಪುರುಷ ಅಲ್ಲ. ಇಡೀ ಎಲ್ಲ ಮನುಕುಲ ಸಮಾಜಕ್ಕೆ ಒಂದು ಮನುಕುಲ ಉದ್ಧಾರಕ, ಒಬ್ಬ ಖಂಡನೀಯವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಬಹಿರಂಗ ಸಭೆಯಲ್ಲಿ. ಈಗ ಹೇಳಿಕೆ ಕೊಟ್ಟಿರಮ್ಮ ತಮ್ಮೆಲ್ಲರಿಗೂ ಗೊತ್ತಿದೆ, ಆ ವಿಷಯ ಮಾತಾಡೋದು ಬೇಡ. ಅದಕ್ಕೆ ಈ ಹೇಳಿಕೆ ಕೊಟ್ಟದ್ದು ನಮ್ಮ ಎಲ್ಲ ಲಿಂಗಾಯತ ಸಮಾಜರು ಮತ್ತು ಅನ್ಯ ಸಮಾಜರು ಬಹಳ ಮನಸ್ಸಿಗೆ ನೋವಾಗಿದೆ. ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡು ಮುಂದೆ ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಈ ಥರ ಹೇಳಿಕೆ, ಬಸವಣ್ಣರ ಬಗ್ಗೆ ಹೇಳಿಕೆ ಕೊಡುವುದು ತಪ್ಪು, ಕೊಡಬಾರ್ದು. ಹಂಗೆ ಕೊಟ್ಟರೆ ನಾವು ವೀರಶೈವ ಸಂಘ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದು ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಒಂದು ನಾವು ಗುರಿಯನ್ನು ಇಟ್ಟುಕೊಂಡು ಈ ಪ್ರೆಸ್ ಮೀಟನ್ನು ಎಲ್ಲ ತಮ್ಮ ಸಮಕ್ಷಮದಲ್ಲಿ ಕರೆದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಿಂಧನೂರು ತಾಲೂಕಾ ಶಾಖೆಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಿ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಆದೇಶ ಹೊರಡಿಸಿದ್ದಾರೆ ಎಂದು ಕಾರ್ಯದರ್ಶಿ ಆನಂದ್ ಮೋಹನ್ ತಿಳಿಸಿದ್ದಾರೆ. ಗೌರವ ಅಧ್ಯಕ್ಷರಾಗಿ ಪರಸಪ್ಪ, ಹಿರಿಯ ಉಪಾಧ್ಯಕ್ಷರಾಗಿ ಶಿವಕುಮಾರ್ ರಮೇಶ್ ಧನ್ನ, ಉಪಾಧ್ಯಕ್ಷರಾಗಿ ಅಮರಗುಂಡಪ್ಪ, ಸೈಯದ್ ಫಶಿಯುಲ್ಲಾ, ಹನುಮಂತ, ಜಂಟಿ ಕಾರ್ಯದರ್ಶಿಗಳಾಗಿ ಬಸವರಾಜ್ ಪೊಲೀಸ್ ಪಾಟೀಲ್, ಚನ್ನಬಸವ, ಮೊಹಮ್ಮದ್ ಮಾರೂಫ್, ಸಂಘಟನಾ ಕಾರ್ಯದರ್ಶಿಗಳಾಗಿ ಬಸವರಾಜ್ ಯಲಬುರ್ಗಿ, ಶ್ರೀದೇವಿ, ಕಿರಣ್ ಕುಮಾರ್, ಮೊಹಮ್ಮದ್ ರಫಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ವಿಷ್ಣುಕುಮಾರ್, ಹುಸೇನ್ ಸಾಬ್, ಕ್ರೀಡಾ ಕಾರ್ಯದರ್ಶಿಗಳಾಗಿ ಬಸವರಾಜ್ ಸೂಗೂರ್,
ಆಲಂ ಬಾಷಾ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಮಂಜುನಾಥ್ ವೈ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೂತನ ಪದಾಧಿಕಾರಿಗಳಿಗೆ ರಾಜ್ಯ ಪರಿಷತ್ ಸದಸ್ಯ ದೊಡ್ಡನಿಂಗಪ್ಪ ಹಾಗೂ ಖಜಾಂಚಿ ವೀರನಗೌಡ ಅಭಿನಂದಿಸಿದ್ದಾರೆ. ಹಿಂದೂ ಧರ್ಮೀಯರ ಮೇಲೆ ದೌರ್ಜನ್ಯ ನಡೆದಾಗ ಬಿಜೆಪಿ ಕಾರ್ಯಕರ್ತರು ಹೋರಾಟ ಮಾಡುತ್ತಾರೆ. ಆದರೆ ಭಾರತದಲ್ಲಿ ಶತಮಾನಗಳಿಂದಲೂ ಅಸ್ಪೃಶ್ಯತೆ ಅಸಮಾನತೆಗೆ ಒಳಗಾದ ಜನರ ಮೇಲೆ ದೌರ್ಜನ್ಯ, ಹಿಂಸೆ, ಕೊಲೆ ನಡೆದಾಗ ಒಂದು ಮಾತು ಆಡುವುದಿಲ್ಲ. ಇದೊಂದು ಡಬಲ್ ಸ್ಟ್ಯಾಂಡ್ ಗಾಡಿಯಂತೆ ಕಾಣುತ್ತಿದೆ. ಭಾರತದಲ್ಲಿ ಅಸ್ಪೃಶ್ಯರ ಮೇಲೆ ಮಾಡುವ ದೌರ್ಜನ್ಯವನ್ನು ಖಂಡಿಸದೆ ಮೌನವಾಗಿರುವ ಬಿಜೆಪಿಗೆ ಬಾಂಗ್ಲಾದೇಶದಲ್ಲಿ ನಡೆಯುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಲು ಯಾವ ನೈತಿಕತೆ ಇದೆ? ಮಣಿಪುರದಲ್ಲಿ ಸಾಲು ಸಾಲು ಮಹಿಳೆಯರ ಮಾನಭಂಗ ನಡೆದಾಗ ಮೌನವಿದ್ದರೂ ಉತ್ತರ ಪ್ರದೇಶದ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ನೂರಾರು ಮಕ್ಕಳು ಅಸುನೂಗಿದರು. ಬಿಜಾಪುರದ ದಾನಮ್ಮ, ತಮಿಳುನಾಡಿನ ಕುಮಾರಿ ಅನಿತಾಳ ಕೊಲೆಯಾದರೂ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಲು ಸಾಲು ದಲಿತರ ಮೇಲೆ ದೌರ್ಜನ್ಯ, ಹಿಂಸೆ, ಕೊಲೆ ನಡೆದಾಗ ಬಾಯಿ ಬಿಡದ ಬಿಜೆಪಿ ತನ್ನನ್ನು ತಾನು ದೇಶಪ್ರೇಮಿ ಪಕ್ಷ ಎಂದು ಬಿಂಬಿಸಿಕೊಂಡಿದೆ. ಬಾಯಿ ತೆಗೆದರೆ ಸಾಕು ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಹೇಳುತ್ತದೆ. ಆದರೆ ಭಾರತದಲ್ಲಿ ನಿತ್ಯವೂ ಭಾರತದ ಮಾತೆಯರ ಮೇಲೆ ದೌರ್ಜನ್ಯ, ಕೊಲೆ, ಮರ್ಯಾದೆ ಹತ್ಯೆ, ಲಿಂಗ ತಾರತಮ್ಯ ನಡೆಯುತ್ತಿರುವಾಗ ಮೌನ ವಹಿಸುವುದು ನೋಡಿದರೆ ಇದೊಂದು ಡಬಲ್ ಸ್ಟ್ಯಾಂಡ್ ಗಾಡಿಯಂತೆ ಕಾಣುತ್ತದೆ. ಹಾಗಂತ ಬಾಂಗ್ಲಾದೇಶದ ಜನರ ಮೇಲಿನ ದೌರ್ಜನ್ಯ ಖಂಡಿಸಬಾರದು ಅಂತಲ್ಲ. ಭಾರತದಲ್ಲಿ ನಡೆಯುವ ಹಿಂಸೆ, ಅಸಮಾನತೆ, ದೌರ್ಜನ್ಯ, ಹಿಂಸೆ ವಿರುದ್ಧ ಯಾಕೆ ಮಾತನಾಡುವುದಿಲ್ಲ ಎನ್ನುವುದು ನನ್ನ ಪ್ರಶ್ನೆ. ಹಿಂಸೆ, ದೌರ್ಜನ್ಯ ಯಾರ ಮೇಲೂ ನಡೆಯಬಾರದು. ಹಿಂಸೆನೇ. ಹಿಂಸೆ ಮಾಡುವವರಿಗೆ ಜಾತಿ ಧರ್ಮ ಇರಲ್ಲ. ಅವರನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನದೇ ಕೊಲೆಗಡುಕರು, ಅತ್ಯಾಚಾರಿಗಳು, ದೌರ್ಜನ್ಯಕೋರರು ಎಂದು ಕರೆಯಬೇಕಿದೆ. ನಾವು ಯಾವುದೇ ದೇಶದಲ್ಲಿ ದಮನಿತರ ಮೇಲೆ ದಾಳಿ, ದೌರ್ಜನ್ಯ ನಡೆದರೆ ಸುಮ್ಮನಿರುವುದಿಲ್ಲ, ಖಂಡಿಸುತ್ತೇವೆ ಮತ್ತು ಅನೈತಿಕತೆಯನ್ನು ಪ್ರಶ್ನಿಸುತ್ತೇವೆ. ಬಿಜೆಪಿಗರು ಹಾಗಲ್ಲ. ಯಾವುದು ಓಟು ತಂದು ಕೊಡಬಲ್ಲದು ಎನ್ನುವುದು ಅವರಿಗೆ ಬಹಳ ಮುಖ್ಯ. ಇವರ ಡಬಲ್ ಸ್ಟ್ಯಾಂಡ್ ಜನ ಅರ್ಥ ಮಾಡಿಕೊಳ್ಳಬೇಕು. ಅಸ್ಪೃಶ್ಯರು ಸಹ ಎನ್ನುತ್ತಾರೆ ಧರ್ಮರಾಜ್ ಗೋನಾಳ್. ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಾಳೆಯಿಂದ 3 ದಿನಗಳವರೆಗೆ ನಡೆಯುವ ಕೃಷಿ ಮೇಳಕ್ಕೆ ಭರದ ಸಿದ್ಧತೆ ನಡೆದಿದೆ. ಆವರಣದಲ್ಲಿ ಬೃಹತ್ತಾದ ವೇದಿಕೆ ಸಿದ್ಧಪಡಿಸುತ್ತಿದ್ದು, ವೇದಿಕೆಯ 2 ಭಾಗದಲ್ಲಿ 240ಕ್ಕೂ ಅಧಿಕ ಮಳೆಗಳನ್ನು ಹಾಕಲಾಗುತ್ತದೆ. ವೇದಿಕೆಯಲ್ಲಿ ಶಾಮಿಯಾನ, ಕುರ್ಚಿಗಳು, ಪೆಂಡಾಲ್ ಸೇರಿದಂತೆ ಇತರ ಕೆಲಸಗಳು ಭರದಿಂದ ಸಾಗಿವೆ. ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ಈ ವರ್ಷ ಕೃಷಿ ಮೇಳಕ್ಕೆ ಮೆರುಗು ತರಲು ವೇದಿಕೆಯ ಎಡಭಾಗದಲ್ಲಿ ಪ್ರತ್ಯೇಕ ವೇದಿಕೆ ಮತ್ತು ಮಳಿಗೆಗಳನ್ನು ಹಾಕಲಾಗುತ್ತಿದೆ. ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನಗಳು ಹಾಗೂ ಆವಿಷ್ಕಾರಗಳ ಕುರಿತು ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುವ ಮಳಿಗೆಗಳಿಗೆ ಆದ್ಯತೆ ನೀಡಿದೆ. ಜೊತೆಗೆ ರೈತ ಬಾಂಧವರಿಗೆ ಸಂಪೂರ್ಣ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆ ಮೂಲಕ ನೀಡಲು ವ್ಯವಸ್ಥೆ ಕಲ್ಪಿಸಿದೆ. ಕೃಷಿ ಮೇಳದ ಮಳಿಗೆಯಲ್ಲಿ ಹೊಸ ಕೃಷಿ ಪರಿಕರಗಳು, ಫಲಪುಷ್ಪ ಪ್ರದರ್ಶನ, ರೇಷ್ಮೆ ಕೃಷಿ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಎರೆಗೊಬ್ಬರ ಉತ್ಪಾದನೆ, ಜೈವಿಕ ಗೊಬ್ಬರಗಳ ಉತ್ಪಾದನೆ ಹಾಗೂ ಬಳಕೆ, ಸಾವಯವ ಕೃಷಿ ಇತ್ಯಾದಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆಯೊಂದಿಗೆ ರೈತರಿಗೆ ಮಾಹಿತಿ ನೀಡಲಾಗುತ್ತದೆ. ಈ ಮೇಳದಲ್ಲಿ ಮೀನುಗಾರರಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿದೆ. ಒಳನಾಡು ಮೀನುಗಾರಿಕೆ, ಅಲಂಕಾರಿಕ ಮೀನು ಸಾಕಾಣಿಕೆ, ಮೀನಿನ ಖಾದ್ಯ ಸಂಸ್ಕರಣೆ, ಉತ್ತಮ ಮಾಹಿತಿಯನ್ನು ರೈತ ಮೀನುಗಾರರಿಗೆ ನೀಡಲಾಗುತ್ತದೆ. ಮೊದಲನೆಯ ದಿನ ಗೋಪೂಜೆ ಮೂಲಕ ಚಾಲನೆ ನೀಡಲಾಗುತ್ತದೆ. 2ನೇ ದಿನ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವ, ಸಣ್ಣ ನೀರಾವರಿ, ವಿಜ್ಞಾನ ತಂತ್ರಜ್ಞಾನ ಸಚಿವರು ಸೇರಿದಂತೆ ವಿವಿಧ ಇಲಾಖೆಗಳ ಸಚಿವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉತ್ತಮ ಕೃಷಿಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳಲು ಕೃಷಿ ವಿಶ್ವವಿದ್ಯಾಲಯ ಕೋರಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ ಮಹಾಪರಿನಿರ್ವಾಣ ನಮ್ಮೆಲ್ಲರಿಗೂ ಆದರ್ಶ. ನಿರ್ಪಾದಪ್ಪ ಗುಡಿಹಾಳ್. ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನೆ ಹೇಳಿಕೆ ಹಿಂಪಡೆಯದಿದ್ದರೆ ಉಗ್ರ ಹೋರಾಟ. ರಾಮನಗೌಡ. ಕಾರುಣ್ಯಾಶ್ರಮದ ಮಾನವ ಸೇವೆ ಅತ್ಯದ್ಭುತ. ಎಸ್ಪಿಎಂ ಪುಟ್ಟಮಾದಯ್ಯ. ಸಿಂಧನೂರು ನೌಕರರ ಸಂಘದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ. ಬಾಂಗ್ಲಾದವರ ಮೇಲಿನ ಪ್ರೀತಿ ಭಾರತೀಯರ ಮೇಲಿಲ್ಲ ಯಾಕೆ? ಧರ್ಮರಾಜ್ ಗೋನಾಳ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.